ಗುರು, ನಾವು ಹಿಂದಿನ ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯನವರ ಜೀವನ ಚರಿತ್ರೆ, ಅಂಬಿಗರ ಚೌಡಯ್ಯನವರು ಮಾಡಿದಂಥ ಪವಾಡಗಳು, ಅವರ ಒಂದಷ್ಟು ವಚನಗಳನ್ನು ನೋಡಿದ್ವಿ, ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಇದೇ ಅಂಬಿಗರ ಚೌಡಯ್ಯನವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮುಕ್ತೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಾವು ಹೋಗ್ತಾ ಇರೋದು ಮುಕ್ತೇಶ್ವರ ದೇವಾಲಯದ ಕಡೆಗೆ. ಮೇಲ್ಗಡೆ ಹೋಗ್ತಾ ಇದ್ದೀನಿ, ಸ್ಟೆಪ್ಪಲ್ಲಿ ಹತ್ತಾ ಇದ್ದೀನಿ. ಇವಾಗ ಹೆಂಗೆ ಇರುತ್ತೆ ನೋಡೋಣ ಬನ್ನಿ. ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಅಂಬಿಗರ ಚೌಡಯ್ಯನವರ ದೇವಸ್ಥಾನದ ಕಡೆಯಿಂದ ಈ ಒಂದು ಮುಕ್ತೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ, ಅಂದರೆ ಹಿಂದ್ಗಡೆಯಿಂದ ನಾವು ಎಂಟ್ರಿ ಮಾಡ್ತಾ ಇರೋದು. ಹಿಂದ್ಗಡೆಯಿಂದ ಬರ್ತಾ ಇದ್ದಂಗೆ ನಮಗೆ ಎದುರುಗಡೆ ವೀರಭದ್ರೇಶ್ವರ ದೇವಸ್ಥಾನ ಕಾಣಿಸುತ್ತೆ. ಅದರ ಪಕ್ಕ ಇರುವಂತಹ ಮುಕ್ತೇಶ್ವರ ದೇವಸ್ಥಾನ ಕೂಡ ನಮಗೆ ಎಡಗಡೆ ಆಗುತ್ತೆ. ನಾವೇನಾದರೂ ಹಿಂದ್ಗಡೆಯಿಂದ ಬಂದರೆ ಇದೆಲ್ಲವೂ ಕೂಡ ಬಂದ್ಬಿಟ್ಟು ಆ ಒಂದು ದೇವಸ್ಥಾನದ ಸರೌಂಡಿಂಗ್ ಅಂದರೆ ಏರಿಯಾ. ಏನಾದರೂ ನಾವು ಈ ಒಂದು ಮುಕ್ತೇಶ್ವರ ದೇವಸ್ಥಾನಕ್ಕೆ ಮುಂದ್ಗಡೆಯಿಂದ ಬಂದರೆ ಈ ರೀತಿ ಇರುತ್ತೆ. ಮುಂದ್ಗಡೆ ಒಂದು ದೀಪಸ್ತಂಭ, ಧ್ವಜಸ್ತಂಭ ಮತ್ತು ಮುಕ್ತೇಶ್ವರ ದೇವಸ್ಥಾನದ ಫುಲ್ಲು ವ್ಯೂ ಕಾಣುತ್ತೆ ನಮಗೆ ಮುಂದ್ಗಡೆಯ ಒಂದು ಗೇಟ್ ಮುಖಾಂತರ ಬಂದರೆ. ಇದು ಬಂದ್ಬಿಟ್ಟು ಮುಕ್ತೇಶ್ವರ ದೇವಸ್ಥಾನದ ಗರ್ಭಗೃಹ. ಮುಕ್ತೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಶಿವನಿಗೆ ಅರ್ಪಣೆ ಆಗಿದೆ. ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದೇವಸ್ಥಾನ ನೋಡೋಣ ಫಸ್ಟು. ಒಳಗಡೆ ಬರ್ತಾ ಇದ್ದಂಗೆ ನೋಡ್ಬೋದು, ಗರ್ಭಗೃಹ ಬಂದ್ಬಿಟ್ಟು ನೇರವಾಗಿ ಈ ಒಂದು ದೇವಸ್ಥಾನದಲ್ಲಿ ಇದು ಬಂದ್ಬಿಟ್ಟು ಗರ್ಭಗೃಹ. ಒಳಗಡೆ ನೋಡ್ತಾ ಇದ್ದಾರಲ್ಲ, ಶಿವಲಿಂಗ ಇದೆ. ಶಿವಲಿಂಗ ಅಂತಂದರೆ ಅದರ ಮುಂದ್ಗಡೆ ಬಸವಣ್ಣ ಇರಲೇಬೇಕು. ಹೀಗಾಗಿ ನಂದಿಯ ವಿಗ್ರಹ ಇರೋದ್ರಿಂದ, ಒಳಗಡೆ ಶಿವಲಿಂಗ ಇರೋದ್ರಿಂದ ಇದು ಶಿವನಿಗೆ ಅರ್ಪಣೆ ಆಗಿರ್ಬೋದು, ಅಥವಾ ಇದು ಶಿವನ ದೇವಸ್ಥಾನನೇ ಅಂತ ಹೇಳ್ಬೋದು ನಾವೆಲ್ಲ ಕೂಡ. ಇದು ಬಂದ್ಬಿಟ್ಟು ಮುಂದ್ಗಡೆ ಶಿವನ ದೇವಸ್ಥಾನದ ಮುಂದ್ಗಡೆ ಇರುವಂಥ ದೇವಸ್ಥಾನ. ಯಾವುದೇ ಕಲ್ಲಿನ ಮೇಲೂ ಕೂಡ ಖಾಲಿ ಜಾಗ ಬಿಟ್ಟಿಲ್ಲ, ಆ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ. ಇವಾಗ ನಾನು ನಿಂತ್ಕೊಂಡಿರೋದು ಮುಕ್ತೇಶ್ವರ ದೇವಸ್ಥಾನದಲ್ಲಿ. ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಚಾಲುಕ್ಯರ ಕಾಲದಲ್ಲಿ, ಅಂದರೆ 12ನೇ ಶತಮಾನದ ಮಧ್ಯಕಾಲದ ಸಮಯದಲ್ಲಿ, 1140-30 ಈ ಟೈಮಲ್ಲಿ ಕಟ್ಟಿಸಿದಂಥ ದೇವಸ್ಥಾನ. ಇದನ್ನು ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಶಿವಲಿಂಗ ಕೂಡ ಇದೆ. ಶಿವಲಿಂಗದ ಮುಂದ್ಗಡೆ ನಂದಿಯ ಒಂದು ವಿಗ್ರಹ ಕೂಡ ಇರೋದರಿಂದ ಇದು ಶಿವನಿಗೆ ಅರ್ಪಣೆ ಮಾಡಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಇದನ್ನು ಗುತ್ತಲ ಅರಸರ ಒಬ್ಬ ಸಾಮಂತನಾಗಿದ್ದ, ದಂಡನಾಯಕನಾಗಿದ್ದಂತಹ ಮಲ್ಲ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ತನ್ನ ಒಂದು ಪರಿಶ್ರಮವನ್ನು ಹಾಕ್ತಾರೆ. ಆಮೇಲೆ ಈ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಮುಕ್ತೇಶ್ವರ ಅಂತ ಹೇಳ್ಬಿಟ್ಟು ಹೆಸರನ್ನು ಕೊಡ್ತಾರೆ. ಈ ಕಡೆ ಕಾಣ್ತಾ ಇರೋದು ಆ್ಯಕ್ಚುಲಿ ಬಂದ್ಬಿಟ್ಟು ದೇವಸ್ಥಾನ. ಇದೆಲ್ಲವೂ ಕೂಡ ಶಿವನಿಗೆ ಅರ್ಪಣೆ ಆದಂಥ ಜಾಗಗಳು. ಇಷ್ಟೆಲ್ಲ ಸುತ್ತಾಡ್ತಾ ಇದ್ದೀನಿ ಯಾವಾಗಿಂದ, ಆದರೆ ಇಲ್ಲಿ ಅಂಬಿಗರ ಚೌಡಯ್ಯನವರ ಗುರುಗಳ ಒಂದು ದೇವಸ್ಥಾನ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ವೀರಭದ್ರೇಶ್ವರ ದೇವಸ್ಥಾನ ಅಂತೆ ನೋಡಿ. ಇದು ಅಂಬಿಗರ ಚೌಡಯ್ಯನವರ ಗುರುಗಳ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಇದು ವೀರಭದ್ರೇಶ್ವರ ದೇವಸ್ಥಾನ. ಮೋಸ್ಟ್ಲಿ ನನಗನ್ಸುತ್ತೆ ಇಲ್ಲಿ ಅವರು ಐಕ್ಯರಾದರು ಅಂತ. ಇದು ಗದ್ದಿಗೆ ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಅಂಬಿಗರ ಚೌಡಯ್ಯನವರ ಗುರುಗಳ ಗದ್ದಿಗೆ ಆಗಿರ್ಬೋದು. ಇದು ಬಂದ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ, ದೇವಸ್ಥಾನವನ್ನು ಪರಿಚಯ ಮಾಡುವಂಥ ಶಾಸನಗಳಿವೆಲ್ಲ. ನೋಡೋಣ ಬನ್ನಿ, ಓದೋಕ್ಕಾಗುತ್ತಾ ಅಂತ ಟ್ರೈ ಮಾಡೋದ್ರಲ್ಲಿ ಏನಿದೆ. ಹಳೆಗನ್ನಡದಲ್ಲಿದೆ ಗುರು, ನೋಡಿ. ಓದೋಕ್ಕಾದರೆ ಓದಿ ಕಷ್ಟಪಟ್ಟು. ಎಲ್ಲವೂ ಕೂಡ ಹಳೆಗನ್ನಡದಲ್ಲಿರುವಂತಹ ಶಾಸನಗಳು. ಸ್ಲೋ ಮೋಷನಲ್ಲಿ ನೋಡ್ಕೊಂಡು ಓದ್ಕೊಳ್ಳಿ. ಇದು ಒಂದು ಶಾಸನ ದೇವಸ್ಥಾನಗಳ ಬಗ್ಗೆ ಹೇಳುತ್ತಿದೆಯಲ್ಲ. ಇದೇನೋ ಇದೆ ಗುರು, ಸ್ವಲ್ಪ ಕ್ಲಿಯರ್ ಆಗಿದೆ ಈ ಶಾಸನ. ಹಳೆಗನ್ನಡ ಬರೋರಿದ್ರೆ ಓದ್ಬೋದು. ಎಲ್ಲ ನೋಡಿದ್ವಿ. ಇನ್ನು ಮುಕ್ತೇಶ್ವರ ದೇವಸ್ಥಾನದ ವಿನ್ಯಾಸವನ್ನು ನೋಡ್ಬೋದು. ಇದನ್ನು ಕಲ್ಯಾಣಿ ಚಾಲುಕ್ಯರು ಕಟ್ಟಿಸುವಂಥ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂತಹ ರೀತಿ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಒಂದು ಕಲ್ಲು ಕೂಡ ಖಾಲಿ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಆವಾಗ. ಯಾವುದೇ ಒಂದು ಕಂಬ ಕೂಡ ಖಾಲಿ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ, ನಿಮಗೆ ಇವಾಗ ಕಾಣಿಸ್ತಾ ಇದೆ.
ಯಾವ ರೀತಿ ಈ ಒಂದು ದೇವಸ್ಥಾನವನ್ನು ಬಿಲ್ಟ್ ಮಾಡಿದ್ದಾರೆ ಅಂತ. ಗರ್ಭಗೃಹದ ಗೋಪುರ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಗೋಪುರದ ರೀತಿ ಕಾಣುತ್ತೆ. ಆದರೆ ಅದನ್ನು ಹತ್ತಿರ ಬಂದು ನೋಡಿದಾಗ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಕಲ್ಯಾಣಿ ಚಾಲುಕ್ಯರ ಒಂದು ಶೈಲಿ ದೇವಸ್ಥಾನ ನಿರ್ಮಾಣ ಮಾಡೋದು. ಆಮೇಲೆ ಇದರ ಮೇಲೆ ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯದವರು ಒಂದಷ್ಟು ಇಂಪ್ರೂವ್ಮೆಂಟ್ಸನ್ನು ಮಾಡಿರ್ಬೋದು. ಇದು ಬಂದ್ಬಿಟ್ಟು ದೇವಸ್ಥಾನದ ವೀರಭದ್ರೇಶ್ವರ ಗರ್ಭಗೃಹ ಇರುವಂತಹ ಒಂದು ಪ್ರದೇಶ. ನೋಡ್ಬೋದು ನೀವು, ಇದು ವೀರಭದ್ರೇಶ್ವರ ದೇವಸ್ಥಾನ ಅಂದರೆ ಗರ್ಭಗೃಹದ ಪಕ್ಕದಲ್ಲಿರುವಂತಹ ಒಂದು ಚಿಕ್ಕ ದೇವಸ್ಥಾನ. ಅಲ್ಲೂ ಒಳಗಡೆ ಒಂದು ಶಿವಲಿಂಗ ಇದೆ, ಅದರ ಮುಂದುಗಡೆ ನಂದಿಯ ವಿಗ್ರಹ, ಹಾಗೆ ಅದು ಕೂಡ ಶಿವನಿಗೆ ಅರ್ಪಣೆ ಆಗಿರುವಂತಹ ದೇವಸ್ಥಾನ ಅಂತ ನಾವು ಹೇಳ್ಬೋದು. ಇವಾಗ ಬನ್ನಿ ಮುಂದೆ ಹೋಗೋಣ. ನೋಡಿದ್ರಲ್ಲ ಗುರು, ಇದಾಗಿತ್ತು ಅಂಬಿಗರ ಚೌಡಯ್ಯನವರ ಒಂದು ಜೀವನ ಚರಿತ್ರೆ ಮತ್ತು ಈ ಮುಕ್ತೇಶ್ವರ ದೇವಸ್ಥಾನದ ಒಂದು ಲಾಗು. ಐ ಹೋಪ್ ಈ ಲಾಗೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಬಿಡುವಂತಹ ನೆಕ್ಸ್ಟ್ ವೀಡಿಯೋಸು ನಿಮಗೆ ಬರೋದ್ರಿಂದ ಹೆಲ್ಪ್ ಆಗುತ್ತೆ ಅದು ನಿಮಗೆ ನೋಡೋದಕ್ಕೆ. ಆಲ್ ಕರ್ನಾಟಕ ತಿರುಗಾಡ್ತಾ ಇದ್ದೀನಿ ಗುರು. ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕ ಬಯಲುಸೀಮೆ ಮುಗಿದಿದೆ. ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗೋದು ಕಾಡು ಪ್ರದೇಶಗಳು. ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು, ವೀಡಿಯೋಸ್ನ ನೋಡಿ. ಈ ಒಂದು ಲಾಗ್ ಇಷ್ಟ ಆಗಿದರೆ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸ್ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.